ಈಗ ನಾವು ಬ್ರೌಸರ್ ಒಳಗೆ KA54.RAMSL.in ಓಪನ್ ಮಾಡ್ಕೊಳ್ಳಿ. ಯೂಸರ್ ಐ ಡಿ ಹಾಕಿ, ಟ್ರೇಡರ್ ಯೂಸರ್ ಐ ಡಿ, ಟ್ರೇಡರ್ ಪಾಸ್ವರ್ಡ್, ಆಮೇಲೆ ಲಾಗಿನ್ ಕ್ಲಿಕ್ ಮಾಡಬೇಕು. ಗೂಡ್ಸ್ ಇನ್ನು ಡೈರೆಕ್ಟ್ ಪರ್ಚೇಸ್ ಕ್ಲಿಕ್ ಮಾಡಿ. ಇದಾದಮೇಲೆ ನ್ಯೂ ಎಂಟ್ರಿ ತೊಗೊಳ್ಳಿ. ಟ್ರೇಡ್ ಟೈಪು ಫಾರ್ಮರ್ ಪರ್ಚೇಸ್. ಸಬ್ ಮಾರ್ಕೆಟ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಡಾಕ್ಯುಮೆಂಟ್ ಟೈಪ್ ಇದೆಯಲ್ಲ ಅದು ಆಫ್ಲೈನೇ ಇರಲಿ. ಇಂಪೋರ್ಟರ್ ನೇಮ್ ಅಂದರೆ ಫಾರ್ಮರ್ ಹೆಸರು ಹಾಕಬೇಕು ನೀವು. ಫಾರ್ಮರ್ ಅಡ್ರೆಸ್ ಹಾಕಿರಿ. ಕಮೋಡಿಟಿ ಸೆಲೆಕ್ಟ್ ಮಾಡ್ಕೋಬೇಕು. ಕ್ವಾಂಟಿಟಿ ಕ್ವಿಂಟಲ್ ಒಳಗೆ ಹಾಕಬೇಕು, ಎಷ್ಟು ಕ್ವಿಂಟಲ್ ಇದೆ ಅಂತ. ಅದಕ್ಕೆ ರೇಟ್ ಹಾಕಿ ಬ್ಯಾಗ್ ಟೈಪ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂಬರ್ ಆಫ್ ಬ್ಯಾಗ್ಸ್ ಹಾಕಿ. ಮ್ಯಾನ್ಯುವಲ್ ರಿಸಿಪ್ಟ್ ನಂಬರ್ ಹಾಕಲೇಬೇಕು. ಆಮೇಲೆ ಪೇಮೆಂಟ್ ರೆಸಿಪ್ಟ್ ನಂಬರ್ ಇದ್ದರೆ ಹಾಕಿ, ಇಲ್ಲ ಅಂದರೆ ನೆಕ್ಸ್ಟ್ ಕೊಡಿ. ಮಾರ್ಕೆಟ್ ವ್ಯಾಲ್ಯೂ ಮೇಲೆ ಮಾರ್ಕೆಟ್ ಫೀಸ್ ಕೌಂಟ್ ಆಗಿದೆ ಅಂತ ಚೆಕ್ ಮಾಡ್ಕೊಳ್ಳಿ, ಒಂದು ಸತಿ ವೆರಿಫೈ ಮಾಡ್ಕೊಳ್ಳಿ. ಸೇವ್ ಕೊಡಿ. ಪರ್ಚೇಸ್ ಬಿಲ್ ಇಸ್ ಸಕ್ಸಸ್ಫುಲ್ಲಿ ಕಂಪ್ಲೀಟೆಡ್ ಫಾರ್ ಬೆಂಗಳೂರು ಮಾರ್ಕೆಟ್ ಅಂತ ತೋರಿಸ್ತು. ಓಕೆ ಕೊಡಿ. ಡೈರೆಕ್ಟ್ ಪರ್ಚೇಸ್ ಲಿಸ್ಟಿಗೆ ಹೋಗಿ ಒಂದು ಸತಿ ವೆರಿಫೈ ಮಾಡ್ಕೊಳ್ಳಿ. ನೀವು ಎಂಟ್ರಿ ಮಾಡ್ತಿರೋದು ಕರೆಕ್ಟೋ ಇಲ್ಲೋ ಅಂತ ಒಂದು ಸತಿ ಚೆಕ್ ಮಾಡ್ಕೊಳ್ಳಿ. ಕ್ವಾಂಟಿಟಿ, ಕ್ವಿಂಟಲ್ಲು, ರೇಟು, ಬ್ಯಾಗ್ಸು, ವ್ಯಾಲ್ಯೂ ಮತ್ತು ಡಿಮ್ಯಾಂಡ್ ಎಷ್ಟು ಕ್ಯಾಲ್ಕುಲೇಟ್ ಆಗಿದೆ ಅಂತ ವೆರಿಫೈ ಮಾಡ್ಕೊಳ್ಳಿ. ಇದಾದಮೇಲೆ ಸ್ಟೇಟಸ್ಸು ಪೆಂಡಿಂಗ್ ಇದೆ, ಅಂದರೆ ನೀವು ಇನ್ನೂ ಪೇಮೆಂಟ್ ಮಾಡಿಲ್ಲ ಅಂತ. ಅಕಸ್ಮಾತ್ ತಪ್ಪಾದಲ್ಲಿ ನೀವು ಕ್ಯಾನ್ಸಲ್ ಆಪ್ಷನ್ನು ಕೊಟ್ಟಿದ್ದೀವಿ. ಪೇಮೆಂಟ್ ಮಾಡಾದಮೇಲೆ ಕ್ಯಾನ್ಸಲ್ ಆಪ್ಷನ್ ಬರಲ್ಲ. ಇನ್ವೆಂಟ್ರಿಗೆ ಹೋಗಿ ಇನ್ವೆಂಟ್ರಿ ಪೊಸಿಷನ್ ಚೆಕ್ ಮಾಡಿದರೆ ನಮಗಿನ್ನೂ ಸ್ಟಾಕ್ ಬಂದಿಲ್ಲ, ಯಾಕಂದರೆ ನಾವು ಪೇಮೆಂಟ್ ಮಾಡಿಲ್ಲ. ಗೂಡ್ಸ್ ಇನ್ನು ಡೈರೆಕ್ಟ್ ಪರ್ಚೇಸ್ಗೆ ಹೋಗಿ ಡೈರೆಕ್ಟ್ ಪರ್ಚೇಸ್ ಲಿಸ್ಟ್ ಹೋಗಿ ಸ್ಕ್ರಾಲ್ ಮಾಡಿದರೆ ಡಿಮ್ಯಾಂಡ್ ಎಷ್ಟಿದೆ ನಿಮ್ಮದು 3.6 ಇದೆ. ಪೇಮೆಂಟು 3.6 ಮಾಡಬೇಕು ನಾವು. ಪೇಮೆಂಟ್ ಮಾಡೋಣ ಈಗ. ಕ್ಲಿಕ್ ಆನ್ ಪೇಮೆಂಟ್. ಎಷ್ಟಿದೆ ಪೇಮೆಂಟ್? ಗೇಟ್ವೇಗೆ ಹೋಗುತ್ತೆ, 3.6 ಇದೆ. ಮೇಕ್ ಪೇಮೆಂಟ್ ಕ್ಲಿಕ್ ಮಾಡಬೇಕು. ಇದಾದಮೇಲೆ ಜನರೇಟ್ QR ಕೋಡ್ ಇದೆ, ನೆಟ್ ಬ್ಯಾಂಕಿಂಗ್ ಇದೆ, ಪೇ ಬೈ UPI ID ಅಂತಿದೆ, ಕಾರ್ಡ್ ಇದೆ. ನೆಟ್ ಬ್ಯಾಂಕಿಂಗು ಇಷ್ಟು ಬ್ಯಾಂಕ್ಸ್ ಇದ್ದಾವೆ. ನೀವು ಯಾವುದು ಬ್ಯಾಂಕ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಪೇ ಮಾಡ್ಬೋದು. ಇದಾದಮೇಲೆ UPI ID ಕೊಟ್ಟಿದ್ದೀವಿ. UPI ID ಹಾಕಿನೂ ಪೇ ಮಾಡ್ಬೋದು. ಕಾರ್ಡು ಕೊಟ್ಟಿದ್ದೀವಿ, ಕಾರ್ಡ್ ಹಾಕಿನೂ ಪೇಮೆಂಟ್ ಮಾಡ್ಬೋದು. ಕ್ಲಿಕ್ ಆನ್ ಜನರೇಟ್ QR ಕೋಡ್. QR ಕೋಡ್ ಸ್ಕ್ಯಾನ್ ಮಾಡಿಬಿಟ್ಟು ಗೂಗಲ್ ಪೇ, ಫೋನ್ಪೇ, ಅಮೆಝಾನ್ ಪೇ ಆರ್ ಪೇಟಿಎಮ್ ಸ್ಕ್ಯಾನ್ ಮಾಡಿ ಪೇ ಮಾಡ್ಬೋದು ಡೈರೆಕ್ಟಾಗಿ. ಪೇ ಮಾಡಿ ಒಂದು ಸ್ವಲ್ಪ ಹೊತ್ತು ನಿಂತರೆ, ಸ್ವಲ್ಪ ಹೊತ್ತು ಕಾಯ್ದರೆ ಸಕ್ಸಸ್ಫುಲಿ ಅಂತ ಬರುತ್ತೆ. 3.6 ನಾವು ಪೇಮೆಂಟ್ ಮಾಡಿದ್ದೀವಿ ಅಂತ ಬರುತ್ತೆ. ಮತ್ತು ಪೇಜ್ ಡೈರೆಕ್ಟೆಡ್ ಟು ಓಲ್ಡ್ ಪೇಜಿಗೆ ಬಂದು ಕುಂದಿರುತ್ತೆ. ನೆಕ್ಸ್ಟು ವೆರಿಫೈ ಮಾಡ್ಕೊಳ್ಳಿ. ಸ್ಕ್ರಾಲ್ ಮಾಡಿದರೆ ಅಲ್ಲಿ ಸ್ಟೇಟಸ್ ಇರೋದು ಆವಾಗ ನಾವು ಪೆಂಡಿಂಗ್ ಅಂತ ಇತ್ತು, ಈಗ ಆ್ಯಕ್ಟಿವ್ ಅಂತ ಇದೆ. ಅಂದರೆ ನೀವು ಆನ್ಲೈನ್ ಪೇಮೆಂಟ್ ಮಾಡಿದ್ದೀರಿ ಅಂತ ಅರ್ಥ. ಪ್ರಿಂಟು ತೊಗೋಬೋದು. ಇಲ್ಲಿನೂ ವೆರಿಫೈ ಮಾಡಿಕೊಡ್ರಿ ಮಾರ್ಕೆಟ್ ಫೀಸು, ಟೋಟಲ್ ಅಮೌಂಟು. ಇದಾದಮೇಲೆ ಪೇಮೆಂಟ್ ರೆಸಿಪ್ಟ್ ಒಳಗೆ ಟ್ರೇಡರ್ ನೇಮು, ಡೇಟು, ಆನ್ಲೈನ್ ಪೇಮೆಂಟ್ ನಂಬರು, ಟ್ರಾನ್ಸಾಕ್ಷನ್ ನಂಬರು, ಪೇಮೆಂಟ್ ಟೈಪು UPI ಅಂತ ಬರುತ್ತೆ, ಟ್ರೇಡ್ ವ್ಯಾಲ್ಯೂ, ಅಮೌಂಟ್ ಎಷ್ಟು ಪೇ ಮಾಡಿದೆ ಅಂತ ನೋಡ್ಕೋಬೋದು. ಇನ್ವೆಂಟ್ರಿಗೆ ಬಂದುಬಿಟ್ಟು ಇನ್ವೆಂಟ್ರಿ ಪೊಸಿಷನ್ಗೆ ಬಂದರೆ ನಾವು ಅಲ್ಲಿ 3 ಕ್ವಿಂಟಲ್ಲು ಆ್ಯಡ್ ಆಗಿದೆ ಅಂತ. 3 ಕ್ವಿಂಟಲ್ ಮೇಲೆ ಕ್ಲಿಕ್ ಮಾಡಿದರೆ ಫಾರ್ಮರ್ ಪರ್ಚೇಸ್ ನಾವು ಈಗ ಎಂಟ್ರಿ ಮಾಡಿದ್ದೀವಿ, ಅದನ್ನು ನೀವು ವೆರಿಫೈ ಮಾಡ್ಕೋಬೇಕು. ಫಾರ್ಮರ್ ಪರ್ಚೇಸ್ 3 ಕ್ವಿಂಟಲ್ ಎಂಟ್ರಿ ಆಗಿದೆ. ಇದಾದಮೇಲೆ ಹಿಂಗೆ ಆನ್ಲೈನ್ ಪೇಮೆಂಟ್ ಮಾಡ್ಬೋದು ನಮ್ಮದರಲ್ಲಿ.
ಥ್ಯಾಂಕ್ ಯು.